ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ. ಏನಂತ? ಧರ್ಮಸ್ಥಳ ಹಿಂದೂಗಳಿಗೆ ಸಂಬಂಧವೇ ಇಲ್ಲ, ಧರ್ಮಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕು ಇಲ್ಲ. ಇದು ಸುಪ್ರೀಂ ಕೋರ್ಟಿನ ವೆಬ್ಸೈಟ್ನಲ್ಲಿ ಇದೆ, ದಯವಿಟ್ಟು ಯಾರಾದರೂ ನೋಡ್ಕೊಳ್ಳಿ. ಅದನ್ನು ನಮ್ಮ ಕಡೆ ಕನ್ನಡದಲ್ಲಿ ತರ್ಜುಮೆ ಮಾಡಿದಂಥ ಸರ್ಟಿಫೈಡ್ ಕಾಪಿ ಇದೆ ನಮ್ಮ ಹತ್ರ, ಅದನ್ನು ಕೂಡ ಹಾಕ್ತಾ ಇದೀವಿ, ನೋಡ್ಕೊಳ್ಳಿ. ಆಲ್ರೆಡಿ ಪಬ್ಲಿಕ್ ಡೊಮೇನಲ್ಲಿದೆ, ಒನ್ಸ್ ಅಗೇನ್ ಹಾಕ್ತಾ ಇದೀವಿ, ಅದನ್ನು ನೋಡ್ಕೊಳ್ಳಿ. ಸ್ವತಃ ಧರ್ಮಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ, ಹಿಂದೂಗಳಿಗೆ ಇದರಲ್ಲಿ ಹಕ್ಕೇ ಇಲ್ಲ, ಪೂಜೆ ಮಾಡುವ ಹಕ್ಕಿಲ್ಲ, ಇದು ಧಾರ್ಮಿಕ ಸಂಸ್ಥೆ ಅಲ್ಲವೇ ಅಲ್ಲಂದ ಮೇಲೆ ಯಾವ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತದೆ? ಸನ್ಮಾನ್ಯ ನಿಂಗಪ್ಪನವರೇ, ಕೌಲ್ ಬಜಾರ್ ಪೊಲೀಸರೇ, ಸುಪ್ರೀಂ ಕೋರ್ಟಲ್ಲಿ ಇದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಪಾಪ ನಿಮ್ಮ ಮಾಹಿತಿ ಕೊರತೆ ಇದೆಯಲ್ಲ, ನೀವೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರಿ, ಪರಿಕಲ್ಪನೆ ಮಾಡ್ಕೊಂಡ್ಬಿಟ್ರಿ, ಧಕ್ಕೆ ಉಂಟಾಗುತ್ತಂತ ಹೇಳಿ. ಮತ್ತಿಲ್ಲಿ ಯಾರು ನಂಬಬೇಕು? ಅವರು ಅದರದ್ದು ಓನರು, ಧರ್ಮಾಧಿಕಾರಿಗಳು ಅದರದ್ದು ಓನರು, ದೇವಸ್ಥಾನದ ಓನರ್ ಅಂತ ಹೇಳ್ಕೊತಾರೆ. ನಾವು ಅದರ ಭಕ್ತರು, ದೇವಸ್ಥಾನದ ಭಕ್ತರು. ನಾವು ದೇವಸ್ಥಾನದ ಭಕ್ತರು. ಧರ್ಮಾಧಿಕಾರಿಗಳು ಹೇಳಿದ್ ನಂಬೇಕಾ, ನಿಂಗಪ್ಪ ಅವ್ರು ಹೇಳಿದ್ ನಂಬೇಕಾ? ನಾವು ಎಲ್ಲೋ ಕೌಲ್ ಬಜಾರ್, ಬಳ್ಳಾರಿ ಕೌಲ್ ಬಜಾರ್ PSI ನಿಂಗಪ್ಪ ಅವ್ರ ಮಾತನ್ನ ನಂಬಬೇಕಾ? ಸುಮ್ಮನೆ ಹಂಗೆ ಕಲ್ಪನೆ ಮಾಡಿದ ಮಾತನ್ನ ನಾವು ಭಕ್ತರು ನಾವು ನಂಬಬೇಕಾ? ಅಥವಾ ಆ ಧರ್ಮಸ್ಥಳ ದೇವಸ್ಥಾನದ ಓನರ್, ಕಾಂಟ್ರಾಕ್ಟರ್ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ, ಇದು ಹಿಂದೂ ದೇವಸ್ಥಾನ ಅಲ್ಲ, ಹಿಂದೂಗಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ನಾವು ಜೈನರು, ಇದು ನಮ್ಮ ಜೈನ್ ಇನ್ಸ್ಟಿಟ್ಯೂಟ್. ಅದನ್ನು ನಂಬಬೇಕಾ? ಅಲ್ಲರಿ, ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು FIR ಮಾಡಿದಿರಲ್ರಿ ಆ ಹುಡುಗನ ಮೇಲೆ. ಆ ನಂತರ ಅನೇಕ ಜನ ಹೇಳ್ತಾರೆ ದೇವಸ್ಥಾನಕ್ಕೆ ಬೈದ, ಅದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ನಿನ್ನೆ ಕಂಪ್ಲೀಟ್ ನಾವು ಅದನ್ನ ರೈಟಿಂಗ್ ನಲ್ಲಿ ಇಳಿಸ್ಕೊಂಡಿದ್ದೇವೆ. ಅದರಲ್ಲಿ ಏನು ಒಂದು ಹೇಳ್ತಾನೆ ಗೊತ್ತಾ? ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅನ್ನುವ ಶಬ್ದ ಬಳಸಿದ್ದಾನೆ ಸರ್. ಶ್ರೀ ಮಂಜುನಾಥ ಸ್ವಾಮಿ ಅಂದರೆ ಅಪಮಾನ ಏನ್ರಿ? ಯಾರಿಗ್ರಿ ಅಪಮಾನ ಆಯಿತು? ಯಾರಿಗೆ ಅಪಮಾನ ಆಯಿತು? ಸ್ವಲ್ಪ ಹೇಳ್ರಪ್ಪ.